ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ನಾವು ಇವತ್ತು SLC 2024 ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಯರಮ್ಸ್ ಅಂದರೆ ಪ್ರಮೇಯಗಳು ಯಾವ್ಯಾವ ಅದಾವ ಅನ್ನೋದನ್ನು ನೋಡೋಣ. ಇವತ್ತಿಂದು ಥಿಯರಮ್ಸ್ನ ಮೋಸ್ಟ್ ಇಂಪಾರ್ಟೆಂಟ್ ಥಿಯರಮ್ಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ ನಿಮ್ಗೆ ಲೈಕ್ ಆದ್ರೆ ಒಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ. ನೋಡಿರಿ, ಮೊದಲೇ ಮೋಸ್ಟ್ ಇಂಪಾರ್ಟೆಂಟ್ ಥಿಯರಮ್ ನೋಡೋಣ. ಇವತ್ತೇನು ನಾನು ಹೇಳ್ಕೊಡ್ತೀನಿಲ್ಲ ಥಿಯರಮ್ಸ್ ಅಂದ್ರೆ ಪ್ರಮೇಯಗಳನ್ನು ಪ್ರತಿದಿನ ಇವತ್ತಿಂದ ಎಕ್ಸಾಮ್ ಬರೋ ತನಕ ಬರೆದು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮಿಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವು ಮಾಡಿದ್ರೆ ನಿಮ್ಗೆ ಎಕ್ಸಾಮಿಗೆ ಭಾಳ ಅನುಕೂಲ ಆಕೈತಿ. ನೋಡಿರಿ, ಫಸ್ಟ್ ಬಾಹ್ಯ ಬಿಂದುವಿನಿಂದ ಮೊದಲೇ ಇಂಪಾರ್ಟೆಂಟ್ ಥಿಯರಮ್ ನೋಡಿರಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ. ಪ್ರೂವ್ ದ್ಯಾಟ್ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಡ್ರಾನ್ ಫ್ರಾಮ್ ಆ್ಯನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್. ನೋಡಿರಿ, ಫಸ್ಟ್ ಯಾವುದೇ ಥಿಯರಮನ್ನು ಯಾವುದೇ ಪ್ರಮೇಯನ ನಾವು ಪ್ರೂವ್ ಮಾಡಬೇಕು ಅಂದ್ರೆ ಸಾಧ್ಯ ಮಾಡ್ಬೇಕಂದ್ರೆ ಅದು ಆ ಪ್ರಮೇಯಕ್ಕೆ ಬಂದು ನಾವು ಸಾಧನೆ ಮಾಡ್ಬೇಕಂದ್ರೆ ಅದಕ್ಕೊಂದು ಡೈಗ್ರಾಮ್ ತೆಗಿಬೇಕು. ಫಸ್ಟ್ ನಾವೇನು ಮಾಡ್ಕೋಬೇಕು, ಯಾವುದೇ ಪ್ರಮೇಯನ ಸಾಧನೆ ಮಾಡೋಕ್ಕಿಂತ ಮೊದಲು ಅದಕ್ಕೊಂದು ಡೈಗ್ರಾಮ್ ತೆಗಿಬೇಕು. ನೆಕ್ಸ್ಟ್ ದತ್ತ ಬರಿಬೇಕು, ಸಾಧನೀಯ ಬರಿಬೇಕು. ದತ್ತ ಅಂದ್ರೆ ಡಾಟಾ ಬರಿಬೇಕು. ನೆಕ್ಸ್ಟ್ ಸಾಧನೀಯ ಅಂದ್ರೆ ಟು ಪ್ರೂವ್ ಮಾಡಬೇಕು. ರಚನೆ ಅದಕ್ಕೆ ನೆಸಸರಿ ಇದ್ರೆ ರಚನೆ ಮಾಡಿರಿ, ಕನ್ಸ್ಟ್ರಕ್ಷನ್ ಮಾಡಿರಿ. ನೆಕ್ಸ್ಟ್ ಸಾಧನೆ ಅಂದ್ರೆ ಟು ಪ್ರೂಫ್ ಮಾಡಬೇಕು. ಯಾವ ರೀತಿ ಮಾಡ್ಬೇಕು ನೋಡಿರಿ, ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಇದೇ ರೀತಿ ಮಾಡಬೇಕು. ಫಸ್ಟ್ ಡೈಗ್ರಾಮನ್ನು ಯಾವ ರೀತಿ ತೆಗಿಬೇಕಂದ್ರೆ ಕ್ವಶನ್ನಾಗ ಏನು ಕೊಟ್ಟಿರ್ತಾರಲ್ಲ ಅದನ್ನೇ ಯೂಸ್ ಮಾಡ್ಕೊಂಡು ತೆಗಿಬೇಕು. ಇದೆಲ್ಲ ನೋಡಿರಿ, ಫಸ್ಟ್ ಏನು ಡ್ರಾ ಮಾಡ್ಕೋಬೇಕು ಗೊತ್ತಾ. ಫಸ್ಟ್ ಏನಂದ್ರೆ ಬಾಹ್ಯ ಬಿಂದುನ ವೃತ್ತಕ್ಕೆ ಅಂದ್ರೆ ಒಂದು ವೃತ್ತ ತೆಗೀರಿ. ಅದ್ರಾಗ ಒಂದು ಏನಂದ್ರೆ ಬಾಹ್ಯ ಬಿಂದು ಅಂದ್ರೆ ಪಿ. ಹೌದಾ, ವೃತ್ತಕ್ಕೆ ನೋಡಿರಿ, ಫಸ್ಟ್ ಏನಂದ್ರು ಒಂದು ವೃತ್ತಕ್ಕೆ ಒಂದು ವೃತ್ತ ತೆಗೆದ್ರಿ. ಅದರ ಬಾಹ್ಯ ಬಿಂದು ಅಂದ್ರೆ ಪಿ. ವೃತ್ತ ಸರ್ಕಲ್ ಎಂದಿದ್ರು ಸರ್ಕಲ್. ಎಕ್ಸ್ಟರ್ನಲ್ ಪಾಯಿಂಟ್ ಈಸ್ ಅ ಬಾಹ್ಯ ಬಿಂದು ಪಿ ತಗೊಂಡ್ರಿ. ಇದು ಸೆಂಟರ್ ಆಫ್ ದ ಸರ್ಕಲ್ ಈಸ್ ಅ ಓ ಅಂದ್ರೆ ವೃತ್ತ ಕೇಂದ್ರ ಓ. ಹೌದಾ, ಇಲ್ಲಿಂದ ಒಂದು ಸ್ಪರ್ಶಕ, ಇಲ್ಲಿಂದ ಒಂದು ಸ್ಪರ್ಶಕ ಅಂದ್ರೆ ಟ್ಯಾಂಜೆಂಟ್. ಈ ಟ್ಯಾಂಜೆಂಟ್ಗೆ ಇದಕ್ಕೆ ಕ್ಯೂ ಅಂತ ನೇಮ್ ಕೊಡ್ರಿ, ಇದಕ್ಕೆ ಆರ್ ಅಂತ ಕೊಡ್ರಿ. ಪಿ ಕ್ಯೂ ಆ್ಯಂಡ್ ಪಿ ಆರ್ ಆರ್ ದ ಟ್ಯಾಂಜೆಂಟ್ಸ್. ಪಿ ಕ್ಯೂ ಮತ್ತು ಪಿ ಆರ್ಗಳು ಏನಿವು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು. ಇದಿಷ್ಟ ನಮ್ಗೆ ಮೊದಲು ಗೊತ್ತಿದ್ದು, ಆಮೇಲೆ ನಾವು ಇದು ರಚನೆ ಮಾಡ್ಕೊಳೋದು. ನೋಡಿರಿ, ಫಸ್ಟ್ ಇದಿಷ್ಟ ನಮ್ಗೆ ಅವ್ರು ಕೊಟ್ಟಿದ್ದನ್ನು ಫಸ್ಟ್ ಏನು ಮಾಡ್ಬೇಕಂದ್ರೆ ದತ್ತ ಒಳಗೆ ಬರಿಬೇಕು. ದತ್ತ ಅಂದ್ರೆ ಡಾಟಾ ಒಳಗೆ ಬರಬೇಕು. ಮೊದಲೇನಿದೆ ಓ ವೃತ್ತಕೇಂದ್ರ. ಹೌದಾ, ಓ ವೃತ್ತಕೇಂದ್ರ. ಪಿ ಕ್ಯೂ ಮತ್ತು ಪಿ ಆರ್ಗಳು ಏನಿವು, ಪಿ ಕ್ಯೂ ಮತ್ತು ಪಿ ಆರ್ಗಳು ಬಾಹ್ಯ ಬಿಂದು ಪಿ ಇಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ. ಡಾಟಾ ಒಳಗೆ ಏನಿದೆ ಓ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್. ಪಿ ಕ್ಯೂ ಆ್ಯಂಡ್ ಪಿ ಆರ್ ಆರ್ ದ ಟ್ಯಾಂಜೆಂಟ್ ಡ್ರಾನ್ ಫ್ರಾಮ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಪಿ. ನೆಕ್ಸ್ಟ್ ಸಾಧನೀಯ ಏನನ್ನು ಸಾಧಿಸ್ಬೇಕು ನಾವು, ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಟು ಪ್ರೂವ್ ಏನು ಪ್ರೂವ್ ಮಾಡಬೇಕು, ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಅಂತ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ರಚನೆ ಮಾಡ್ಕೋಬೇಕು. ಈಗ ಇಷ್ಟೊತ್ತನ ನಮ್ಗೆ ಅವ್ರು ಏನು ಕೊಟ್ಟಿದ್ರು, ಒಂದು ಸರ್ಕಲ್ ಐತಿ, ಒಂದು ವೃತ್ತ ಐತಿ. ಅದಕ್ಕೆ ನಮ್ಗೆ ಏನು ಗೊತ್ತಿತ್ತು, ಬಾಹ್ಯ ಬಿಂದು ಪಿ ಇಂದ ನಾವು ಎರಡು ಸ್ಪರ್ಶಕಗಳನ್ನ ಎಳೆದಿದ್ವಿ, ಪಿ ಕ್ಯೂ ಮತ್ತು ಪಿ ಆರ್ಗಳನ್ನ ಸ್ಪರ್ಶಕಗಳನ್ನ ಎಳೆದ್ವಿ. ಇಷ್ಟೊತ್ತನ ಇಷ್ಟ ಐತೆ, ಇದು ಒಂದು ಓ ವೃತ್ತಕೇಂದ್ರ ಇತ್ತು. ಈಗ ನಾವೇನು ಮಾಡಬೇಕು, ರಚನೆ ಒಳಗೆ ಕನ್ಸ್ಟ್ರಕ್ಷನ್ ಒಳಗೆ ಜಾಯಿನ್ ಮಾಡ್ಕೋಬೇಕು. ಜಾಯಿನ್ ಓ ಪಿ ಓ ಕ್ಯೂ ಓ ಆರ್. ಓ ಪಿ ಓ ಕ್ಯೂ ಓ ಆರ್ಗಳನ್ನು ಸೇರಿಸಿ ರಚನೆ ಒಳಗೆ ಬರೀಬೇಕು. ನೋಡಿರಿ, ಬರೀ ನೀವು ದತ್ತ ಬರೆದು ಡೈಗ್ರಾಮ್ ತೆಗಲ್ಲ ಅದಕ್ಕೆ ಅರ್ಧ ಮಾರ್ಕ್ಸ್. ದತ್ತ ಬರೆದ್ರಲ್ಲ ಅದಕ್ಕೆ ಅರ್ಧ ಮಾರ್ಕ್ಸ್. ಸಾಧನೀಯ ಬರೆದ್ರಲ್ಲ ಅರ್ಧ ಮಾರ್ಕ್ಸ್. ನೆಕ್ಸ್ಟ್ ರಚನೆ ಬರೆದ್ರಲ್ಲ ಅರ್ಧ ಮಾರ್ಕ್ಸ್. ನೀವೇನು ಥಿಯರಮ್ ಪ್ರೂಫ್ ಮಾಡೋಕ್ಕಿಂತ ಮೊದಲೇ ನಿಮಗಿಲ್ಲೇ ಆಲ್ರೆಡಿ 3 ಮಾರ್ಕ್ಸಿನ ಕ್ವಶನ್ ಒಳಗೆ ನಿಮ್ಗೆ ಇಲ್ಲೇನೇ ಏನಾಯ್ತು, ನಿಮ್ಗೆ 2 ಮಾರ್ಕ್ ಸಿಕ್ಬಿಟ್ಟು. ಈಗ ಸಾಧನೆ ಒಳಗೆ ಏನಿರ್ತೈತಲ್ಲ ಇಲ್ಲಿ ಮತ್ತೆ 1 ಮಾರ್ಕ್ಸ್ ಸಿಗ್ತೈತಿ. ನೋಡಿರಿ, ಕನ್ಸ್ಟ್ರಕ್ಷನ್ ಜಾಯಿನ್ ಓ ಪಿ. ನೋಡಿರಿ, ಜಾಯಿನ್ ಓ ಪಿ ಓ ಕ್ಯೂ ಓ ಆರ್. ಹೌದಾ, ನೆಕ್ಸ್ಟ್ ಸಾಧನೆ ಅಂದ್ರೆ ಪ್ರೂಫ್. ಯಾವ ರೀತಿ ಪ್ರೂಫ್ ಮಾಡಬೇಕು, ಯಾವುದೇ ರೀತಿ ಸಾಧನೆ ಮಾಡಬೇಕಂದ್ರೆ ಮೊದಲು ಡೈಗ್ರಾಮ್ ಒಳಗೆ, ಇನ್ನು ಫಿಗರ್ ಅಂದರೆ ಚಿತ್ರದೊಳಗೆ. ಈ ಚಿತ್ರದೊಳಗೆ ಏನು ಕೊಟ್ಟಾರ, ಕೋನ ಓ ಕ್ಯೂ ಪಿ ಇಸ್ ಈಕ್ವಲ್ ಟು ಕೋನ ಓ ಆರ್ ಪಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಎದಕ್ಕಂದ್ರೆ ಓ ಪಿ ಲಂಬ ಏನೈತಿ ಪಿ ಕ್ಯೂ, ಓ ಆರ್ ಲಂಬ ಪಿ ಆರ್. ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್. ಇವು ಒಂದೇ ವೃತ್ತದ ತ್ರಿಜ್ಯಗಳು ಏನಿರ್ತಾವೆ ಸಮನಾಗಿರ್ತಾವೆ. ಓ ಪಿ ಇಸ್ ಈಕ್ವಲ್ ಟು ಓ ಪಿ. ಇದೊಂದು ಎರಡು ತ್ರಿಭುಜಕ್ಕೆ ಏನಿದೊಂದು ಸಾಮಾನ್ಯ ಬಾಹು. ಇವೆರಡು ಏನಿರ್ತಾವೆ ಸಮನಾಗಿ. ಯಾವಾಗ ಒಂದು ಲಂಬಕೋನ, ಒಂದು ವಿಕರ್ಣ, ಒಂದು ಬಾಹು ಸಮ ಬಂತಂದ್ರೆ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ ಪ್ರಕಾರ ಇವೆರಡು ತ್ರಿಭುಜ ಓ ಕ್ಯೂ ಪಿ ಮತ್ತು ತ್ರಿಭುಜ ಓ ಆರ್ ಪಿ ಇವೆರಡು ಸರ್ವಸಮ ಆದವು. ಯಾವಾಗ ಇವೆರಡು ತ್ರಿಭುಜ ಸರ್ವಸಮ ಆದ್ವಂದ್ರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಇರ್ತೈತಿ. ನೋಡಿರಿ, ಪ್ರೂಫ್ ಇನ್ ಫಿಗರ್. ನೋಡಿರಿ, ಇನ್ ಫಿಗರ್ angle OQP is equal to कोना angle ORP is equal to 90 degree because OQ is a perpendicular to PQ, OR is a perpendicular to
PR. OQ is equal to OR. Radii of the same circle. Radii of the circle are equal. Therefore, OP is equal to OP is a common side. Therefore, triangle OQP is congruent to triangle ORP because of RHS. PQ is equal to PR. ನೆಕ್ಸ್ಟ್ ಈ ರೀತಿ ನಾವು ಥೆರಮ್ ಪ್ರೂಫ್ ಮಾಡಿದ್ರೆ ನಮ್ಗೆ 3 ಮಾರ್ಕ್ ಸಿಗ್ತೈತಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದು 4 ಮಾರ್ಕ್ಸಿನ ಕ್ವಶನ್. ಇದ್ರ ನೋಡ್ರಿ ಏನು ಕೇಳ್ಯಾರ ನೋಡ್ರಿ. ನೆಕ್ಸ್ಟ್ ಥೆರಮ್ ನೋಡ್ರಿ. ನೆಕ್ಸ್ಟ್ ಥೆರಮ್ ಏನೈತಿ, ತ್ರಿಭುಜ ಪಿ ನೋಡ್ರಿ. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಅಂತ ಸಾಧಿಸಬೇಕು. ಪ್ರೂವ್ ದ್ಯಾಟ್ ಇಫ್ ಟೂ ಟ್ರಯಾಂಗಲ್ಸ್ corresponding angles are equal, then their corresponding sides are in the same ratio or proportional and hence the two triangles are similar. ಇಲ್ಲಿನೂ ಸೇಮ್. ಮೊದಲು ಏನು ಮಾಡ್ಕೋಬೇಕು, ಡಯಾಗ್ರಾಮ್ ತಗೋಬೇಕು. ಡಯಾಗ್ರಾಮ್ ಒಳಗೆ ಏನು ಮಾಡ್ಕೋಬೇಕ್ರಿ ಫಸ್ಟ್ ಅಂದ್ರೆ ನೋಡ್ರಿ, ಮೊದಲು ಏನು ಕೊಟ್ಟಾರ, ಬರೀ 2 ಟ್ರಯಾಂಗಲ್ ಅದಾವೆ. 2 ಟ್ರಯಾಂಗಲ್ ಅಷ್ಟು ಮೊದಲು 2 ಟ್ರಯಾಂಗಲ್ ಅಷ್ಟನ್ನು ತಗೋಬೇಕು. ಹೌದಾ? ಅದಕ್ಕೆ ABC ಅಂತ ನೇಮ್ ಕೊಡ್ರಿ. ಇದಕ್ಕೆ PQ, ಇದಕ್ಕೆ DEF ಅಂತ ನೇಮ್ ಕೊಡ್ರಿ. DEF ನೋಡ್ರಿ. ಈಗಿರೋದು ಬರೀ ನಮಗೆ ಇದಿಷ್ಟ. ದತ್ತದೊಳಗೆ ಏನು ಕೊಟ್ಟಾರ, 2 ತ್ರಿಭುಜ ಅದಾವು, ಅದರದ ಅನುರೂಪ ಕೋನಗಳು ಸಮ ಅಂದ್ರೆ ಕೋನ ಎಕ ಕೋನ ಬಿ ಕೋನ ಡಿ ಸಮ ಇರ್ತೈತಿ, ಕೋನ ಬಿಕ ಕೋನ ಸಿ ಸಮ ಇರ್ತೈತಿ, ಕೋನ ಸಿಕ ಕೋನ ಎಫ್ ಸಮನಾಗಿರ್ತೈತಿ. ಇದಿಷ್ಟು ಫಸ್ಟ್ ದತ್ತದೊಳಗೆ ಬರೀಬೇಕು. ನೋಡ್ರಿ ದತ್ತದೊಳಗೇನು 2 ತ್ರಿಭುಜ ಅದಾವು. ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ಕೋನ ಎ ಈಸ್ ಈಕ್ವಲ್ ಟು ಕೋನ ಡಿ, ಕೋನ ಎ ಈಸ್ ಈಕ್ವಲ್ ಟು ಕೋನ ಡಿ, ಕೋನ ಬಿ ಈಸ್ ಈಕ್ವಲ್ ಟು ಕೋನ ಇ, ಕೋನ ಎಫ್ ಸಿ ಈಸ್ ಈಕ್ವಲ್ ಟು ಕೋನ ಎಫ್. ಇದು ದತ್ತದೊಳಗೆ ನಾವೇನು ಸಾಧನೆ ಮಾಡಬೇಕು, AB ಡಿವೈಡೆಡ್ ಬೈ DE, AB ಡಿವೈಡೆಡ್ ಬೈ DE ಈಸ್ ಈಕ್ವಲ್ ಟು BC ಡಿವೈಡೆಡ್ ಬೈ EF ಈಸ್ ಈಕ್ವಲ್ ಟು AC ಡಿವೈಡೆಡ್ ಬೈ DF ಅಂತ ಸಾಧಿಸ್ಬೇಕು. ಇದನ್ನು ನಾವು ಸಾಧಿಸ್ಬೇಕು. AB ಡಿವೈಡೆಡ್ ಬೈ DE ಈಸ್ ಈಕ್ವಲ್ ಟು BC ಡಿವೈಡೆಡ್ ಬೈ EF ಈಸ್ ಈಕ್ವಲ್ ಟು AC ಡಿವೈಡೆಡ್ ಬೈ DF. ನೋಡ್ರಿ ನೆಕ್ಸ್ಟ್ ರಚನೆ. ಈಗ ಇಷ್ಟೊತ್ತನ ಬರೀ ನಮ್ಗೆ 2 ಟ್ರಯಾಂಗಲ್ ಇದ್ವಿ. ಈಗ ನಾವೊಂದು ರಚನೆ ಮಾಡ್ಕೋಬೇಕು. ಏನು ರಚನೆ ಮಾಡ್ಕೋವಿ, ಇದೊಂದು ಲೈನ ಡ್ರಾ ಮಾಡ್ಕೋಬೇಕು. ಈ ಲೈನನ್ನು ಯಾವ ರೀತಿ ಎಳಿಬೇಕಂದ್ರೆ, ಒಂದು ಕಂಡೀಷನ್ DP ಈಸ್ ಈಕ್ವಲ್ ಟು AB ಇರಬೇಕು. DP ಈಸ್ ಈಕ್ವಲ್ ಟು AB, DQ ಈಸ್ ಈಕ್ವಲ್ ಟು AC ಆಗುವಂತೆ PQ ಅನ್ನು ಎಳಿಬೇಕು. ನೋಡ್ರಿ ಇಷ್ಟು ದತ್ತ ಸಾಧನೆಯ ರಚನೆ ಬಗ್ಗೆ ಆಯ್ತು. ನೋಡ್ರಿ ಫಸ್ಟ್ ಏನು ಮಾಡ್ಕೋಬೇಕು, ಡಾಟಾ ಬರೀಬೇಕು. ಡಾಟಾ ಅಂದ್ರೆ ಇನ್ ಟ್ರಯಾಂಗಲ್ ABC ನೋಡ್ರಿ, ಇನ್ ಟ್ರಯಾಂಗಲ್ ABC ನೋಡ್ರಿ, in triangle ABC and DEF, angle A is equal to angle D, angle B is equal to angle E, angle C is equal to angle F. To prove that, ಏನು ಪ್ರೂವ್ ಮಾಡ್ಬೇಕು ನಾವು ಇವಾಗ, to prove that AB divided by DE is equal to BC divided by EF is equal to AC divided by DF. ಕನ್ಸ್ಟ್ರಕ್ಷನ್ ಏನು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು, ಕಟ್ AD is equal to AB, DQ is equal to AC. ನೆಕ್ಸ್ಟ್ ಜಾಯಿನ್ P and Q. ತಿಳಿತಿದ್ದು. ನೆಕ್ಸ್ಟ್ ನೋಡ್ರಿ, ಸಾಧನೆ ಮಾಡ್ಬೇಕು. ಏನು ಫಸ್ಟ್ ಸಾಧನೆ ಮಾಡ್ಬೇಕಂದ್ರೆ ಈ ತ್ರಿಭುಜ ತಗೋಬೇಕು. ತ್ರಿಭುಜ DPQ ಮತ್ತು ತ್ರಿಭುಜ ABC ನೋಡ್ರಿ. ಈ ತ್ರಿಭುಜ ಮತ್ತು ಈ ತ್ರಿಭುಜ DPQ ಮತ್ತು ತ್ರಿಭುಜ ABC ಇದ್ರೊಳಗೆ ಈ 2 ತ್ರಿಭುಜದೊಳಗೆ ಏನಕ್ಕಾವು, ಕೋನ BAC ಈಸ್ ಈಕ್ವಲ್ ಟು ಕೋನ PDQ. ನೆಕ್ಸ್ಟ್ AB ಈಸ್ ಈಕ್ವಲ್ ಟು DP, AC ಈಸ್ ಈಕ್ವಲ್ ಟು DQ. ಕೋನ BAC ಈಸ್ ಈಕ್ವಲ್ ಟು PDQ ಎದಕ್ಕೆ ಇರ್ತೈತೆ, ದತ್ತ ಪ್ರಕಾರ. AB ಈಸ್ ಈಕ್ವಲ್ ಟು DP ರಚನೆಯಿಂದ AC ಈಸ್ ಈಕ್ವಲ್ ಟು DQ. ಯಾವಾಗ 2 ಬಾಹು ಒಂದು ಕೋನ ಸಮ ಆತಂದ್ರೆ ಬಾಕೋಬಾ ಸಿದ್ಧಾಂತ ಪ್ರಕಾರ ಈ ಕೋನ ತ್ರಿಭುಜ DPQ ತ್ರಿಭುಜ ABCಗೆ ಏನಾದವು, 2 ಸರ್ವಸಮ ಅದು. ನೆಕ್ಸ್ಟ್ ನೋಡ್ರಿ, ಫಸ್ಟ್ ಇಲ್ಲೇ ಪ್ರೂಫ್. ಏನು ಪ್ರೂಫ್ ಮಾಡ್ಬೇಕು, ನೆಕ್ಸ್ಟ್ ನೋಡ್ರಿ ಪ್ರೂಫ್. ಹೌದಾ, ಪ್ರೂಫ್. ಇನ್ ಟ್ರಯಾಂಗಲ್ ABC ಆ್ಯಂಡ್ ಟ್ರಯಾಂಗಲ್ DPQ,
AB is equal to DP by construction, AC is equal to DQ, angle A is equal to angle D by data. By SAS postulate, triangle ABC is a congruent to triangle DPQ. ನೆಕ್ಸ್ಟ್ ಏನು ಮಾಡೋಕೆ, ಬಾಕೋಬಾ ಸಿದ್ಧಾಂತ ಪ್ರಕಾರ ಇವೆರಡು ತ್ರಿಭುಜಗಳೇನಾದ್ವು ಇವಾಗ ಸರ್ವಸಮ. ಯಾವಾಗ ಎರಡು ತ್ರಿಭುಜ ಸರ್ವಸಮ ಆದ ಅಂದ್ರೆ ಬಾಹು ಬಿ ಸಿ ಈಸ್ ಈಕ್ವಲ್ ಟು ಪಿ ಕ್ಯೂ ಇರ್ತೈತಿ. ದತ್ತ ಪ್ರಕಾರ ಏನು, ಡಿ ಪಿ ಕ್ಯೂ ಈಸ್ ಈಕ್ವಲ್ ಟು ಕೋನ ಡಿ ಪಿ ಕ್ಯೂ ಈಸ್ ಈಕ್ವಲ್ ಟು ಕೋನ ಎ ಬಿ ಸಿ, ಇದು ದತ್ತ ಪ್ರಕಾರ. ಆದ್ದರಿಂದ ಏನಾದರೂ ಕೋನ ಡಿ ಪಿ ಕ್ಯೂ ಈಸ್ ಈಕ್ವಲ್ ಟು ಕೋನ ಡಿ ಇ ಎಫ್, ಕೋನ ಎ ಬಿ ಸಿ ಈಸ್ ಈಕ್ವಲ್ ಟು ಕೋನ ಡಿ ಇ ಎಫ್. ಆದ್ದರಿಂದ ಏನಾಯ್ತು, ಪಿ ಕ್ಯೂ ಸಮಾಂತರ. ಆದ್ದರಿಂದ ಏನಾಯ್ತು ಇವಾಗ ಪಿ ಕ್ಯೂ ಸಮಾಂತರ ಇ ಎಫ್ ಆತು. ಯಾವಾಗ ಪಿ ಕ್ಯೂ ಸಮಾಂತರ ಇ ಎಫ್ ಆತಂದ್ರೆ ಡಿ ಪಿ ಡಿವೈಡೆಡ್ ಬೈ ಡಿ ಇ ಈಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್ ಈಸ್ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಇ ಎಫ್ ಆತು. ಆದ್ದರಿಂದ ನಮಗೇನು ಲಾಸ್ಟ್ ಫೈನಲ್ ಆನ್ಸರ್ ಸಿಕ್ತು, ಎ ಬಿ ಡಿವೈಡೆಡ್ ಬೈ ಡಿ ಇ ಈಸ್ ಈಕ್ವಲ್ ಟು ಬೈ ಡಿ ಎಫ್ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್. ಯಾಕಂದ್ರೆ ತ್ರಿಭುಜ ಎ ಬಿ ಸಿ ಎದಕ್ಕೆ ಸಮರೂಪ ಐತಿ, ತ್ರಿಭುಜ ಡಿ ಇ ಎಫ್ಗೆ ಸಮರೂಪ ಐತಿ. ಇಷ್ಟು ಮಾಡಿದ್ರೆ ನಿಮ್ಗೆ ಟೋಟಲ್ 4 ಮಾರ್ಕ್ಸ್. ನೋಡಿರಿ ಇವಾಗ ಏನಾಗುತ್ತೆ, ಬೋತ್ ಟ್ರಯಾಂಗಲ್ಸ್ ಏನಾದವು ಕಾಂಗ್ರುಯೆಂಟ್ ಆಗಿದ್ವು. ಹೌದು, ಆ್ಯಂಗಲ್ ಎ ಬಿ ಸಿ, ಟ್ರಯಾಂಗಲ್ ಎ ಬಿ ಸಿ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಡಿ ಪಿ ಕ್ಯೂ. ಬೋತ್ ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್, ದೇರ್ ಫೋರ್ ಬಿ ಸಿ ಈಸ್ ಈಕ್ವಲ್ ಟು ನೋಡಿರಿ, ದೇರ್ ಫೋರ್ ಬಿ ಸಿ ಈಸ್ ಈಕ್ವಲ್ ಟು BC is equal to PQ, angle P is equal to angle B, but angle B is equal to angle E by data. Therefore, angle EP is equal to angle E. But these are corresponding angles. Therefore, PQ is a parallel to EF. Therefore, DP divided by DE is equal to DQ divided by DF is equal to PQ divided by EF. Therefore, AB divided by DE is equal to AC divided by DF is equal to BC divided by EF. Because triangle ABC is similar to triangle DEF. Hence the proof. ಈ ಥರ ಪ್ರೂಫನ್ನ ಮಾಡಬೇಕು. This is a 4 marks question. Now, next important theorem. ನೋಡ್ರಿ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಬಾಹುಗಳ ಅನುಪಾತಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತವೆ. ಪ್ರೂವ್ ದ್ಯಾಟ್ ದ ರೇಷಿಯೋ ಆಫ್ ದ ಏರಿಯಾ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ದ ರೇಷಿಯೋ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್. ಫಸ್ಟ್ ಇದು ಪ್ರತಿ ಥೇರಮ್ಗೂ ಹೇಳ್ಕೊತ ಬಂದಿದ್ದು ನಾ. ಫಸ್ಟ್ ಏನು ಮಾಡಬೇಕು, ಡಯಾಗ್ರಾಮ್ ತೊಗೋಬೇಕು. ಏನು ಮಾಡ್ಕೊಳ್ಬೇಕು ರೀ, ನೋಡಿರಿ, ಟ್ರಯಾಂಗಲ್ ಎ ಬಿ ಸಿ, ಟ್ರಯಾಂಗಲ್ ಪಿ ಕ್ಯೂ ಆರ್ನ ಡ್ರಾ ಮಾಡ್ಕೊರಿ. ಟ್ರಯಾಂಗಲ್ ಎ ಬಿ ಸಿ, ಟ್ರಯಾಂಗಲ್ ಪಿ ಕ್ಯೂ ಆರ್ನ ಡ್ರಾಯಿಂಗ್ ಮಾಡ್ಕೊರಿ. ಇದ್ರೊಳಗೆ ದತ್ತ ಬರಿಬೇಕು. ಯಾವಾಗ ದತ್ತ ಏನೈತಿ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಒಳಗೆ ಇವೆರಡು ಏನಿವು ಸಮರೂಪ ತ್ರಿಭುಜಗಳದಾವು. ಅದಕ್ಕೆ ಏನಾಕು ಸಮರೂಪ ತ್ರಿಭುಜ ಅಂತ ಅವ್ರು ಕೊಟ್ಟಾರ. ತ್ರಿಭುಜ ಎ ಬಿ ಸಿ ಸಮರೂಪ ಇದಕ್ಕೈತಿ ತ್ರಿಭುಜ ಪಿ ಕ್ಯೂ ಆರ್. ಹೌದಾ, ಅದಕ್ಕೆ ಏನಾಯ್ತು, ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಪಿ ಆರ್. ನೋಡಿರಿ, ಡಾಟಾ ಏನು ರೀ, ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ದೇರ್ ಫೋರ್ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಪಿ ಆರ್. ದಿಸ್ ಈಸ್ ಅ ಡಾಟಾ. ದತ್ತ ಅಂದ್ರೆ ಅವ್ರು ಕೊಟ್ಟಿದ್ದು ಎರಡು ಸಮರೂಪ ತ್ರಿಭುಜ ಅದಾವಂದ್ರೆ ಅವುಗಳ ಅನುರೂಪ ಬಾಹುಗಳು ಏನಿರ್ತಾವೆ ಸಮಾನುಪಾತ. ಇದು ಬರೆದ್ರಿ. ನೆಕ್ಸ್ಟ್ ಸಾಧನೀಯ ಏನಂತ ಸಾಧಿಸ್ರಿ ಅಂತಂದಾರ ನಿಮ್ಗೆ, ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಪಿ ಕ್ಯೂ ಆರ್ ಸ್ಕ್ವೇರ್ ಸಾಧಿಸಬೇಕು. ಟು ಪ್ರೂವ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಆರ್ ಸ್ಕ್ವೇರ್. ನೆಕ್ಸ್ಟ್ ರಚನೆ ಬರೀಬೇಕು. ರಚನೆ ಅಂದ್ರೆ ಏನು ರಚನೆ ಮಾಡ್ಕೊತೀವಿ ನಾವು ಇವಾಗ, ನೋಡಿರಿ, ರಚನೆ ಏನು ಮಾಡ್ಕೊತೀವಿ, ಎ ಎಮ್ ಲಂಬ ಬಿ ಸಿ ಮತ್ತು ಪಿ ಎನ್ ಲಂಬ ಕ್ಯೂ ಆರ್ನ ಎಳಿಬೇಕು. ನೋಡಿರಿ, ಎ ಎಮ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ, ಪಿ ಎನ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಆರ್. ದಿಸ್ ಈಸ್ ಅ ಕನ್ಸ್ಟ್ರಕ್ಷನ್. ಡ್ರಾ ಮಾಡ್ಕೊಂಡ್ರಿ, ಎಳೆದ್ರಿ, ಇಲ್ಲ ಲಂಬವನ್ನು ಎಳೆದ್ರಿ. ಈಗ ನಾವು ಸಾಧನೆ ಮಾಡಬೇಕಂದ್ರೆ ಮೊದಲ ನೋಡಿರಿ, ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋದ್ರ 1/2 ಪಾದ ಇಂಟು ಎತ್ತರ. ಇಲ್ಲಿನೂ ಅಷ್ಟೇ 1/2 ಬಿ ಪಾದ ಅಂದರೆ ಬಿ ಸಿ ಇಂಟು ಎತ್ತರ ಅಂದ್ರೆ ಎ ಎಮ್.
ಇಲ್ಲಿ 1/2 ಕ್ಯೂ ಆರ್ ಇಂಟು ಪಿ ಎನ್ ಇದು ಮಾಡಿದ್ರಿ. ಈಗ ನೆಕ್ಸ್ಟ್ ಏನಾಕೈತಿ, ಈ ಕ್ಯೂ ಆರ್ ಈ 1/2 ಈ 1/2 ಏನಾಯ್ತು, ಕ್ಯಾನ್ಸಲ್ ಆಯ್ತು. ಇಲ್ಲಿ ಉಳಿದಿದ್ದೇನು, ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಇಂಟು ಎ ಎಮ್ ಡಿವೈಡೆಡ್ ಬೈ ಪಿ ಎನ್. ಇದಕ್ಕೆ ಸಮೀಕರಣ, ಇದಕ್ಕೆ ಏನು ಮಾಡ್ಬೇಕ್ರಿ, ಸಮೀಕರಣ 1 ಅಂತ ಕೊಡ್ರಿ. ಇದೇ ರೀತಿ ತ್ರಿಭುಜ ಎ ಬಿ ಎಮ್ ಮತ್ತು ತ್ರಿಭುಜ ಪಿ ಕ್ಯೂ ಎನ್ಗಳಲ್ಲಿ ಕೋನ ಪಿ ಈಸ್ ಈಕ್ವಲ್ ಟು ಏನೈತಿ, ಕೋನ ಕ್ಯೂ ಐತಿ. ಹೌದಾ, ನೋಡ್ರಿ. ಅವಾಗೇನಾದ್ರು ನಮ್ಗೆ ಕೋನ ಎಮ್ ಈಸ್ ಈಕ್ವಲ್ ಟು ಏನು ರಚನೆ ಪ್ರಕಾರ ಏನು, ಕೋನ ಎನ್ ಈಸ್ ಈಕ್ವಲ್ ಟು ಕೋನ ಎನ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಹೌದಾ, ಯಾವಾಗ ಎರಡು ನೋಡ್ರಿ, ಕೋನ ಮತ್ತು ಕೋನ ಸಮರೂಪತೆ ನಿಬಂಧನೆ ಪ್ರಕಾರ ಏನಾಯ್ತು, ಈಗ ಎರಡೂ ತ್ರಿಭುಜಗಳು ಸಮರೂಪಗಳಾದವು. ಕೋನ ತ್ರಿಭುಜ ಎ ಬಿ ಎಮ್ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಎನ್ಗಳು ಏನಾದ್ರು ಸಮರೂಪಗಳದು. ಯಾವಾಗ ಇವು ಸಮರೂಪ ಅದಾವಂದ್ರೆ ಅವುಗಳ ಅನುರೂಪ ಭಾಗಗಳು ಏನಿರ್ತಾವೆ, ಸಮಾನುಪಾತ ಆಗುತ್ತವೆ. ಆದ್ದರಿಂದ ಎ ಎಮ್ ಡಿವೈಡೆಡ್ ಬೈ ಪಿ ಎನ್ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ. ಆದ್ರೆ ಬಿ ಸಿ ಡಿವೈಡ್ ಬೈ ಕ್ಯೂ ಆರ್ ಈಸ್ ಈಕ್ವಲ್ ಟು ಏನೈತಿ, ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ. ಇದೇನು ದತ್ತ ಪ್ರಕಾರ. ನೋಡ್ರಿ, ಈಗ 2 ಮತ್ತು 3 ಎರಡರಿಂದ ಏನಾಕೈತಿ ನಮ್ಗೆ, ಇವೆರಡೂ ಕಂಪೇರ್ ಮಾಡಿರಿ. ನೋಡ್ರಿ ಏನಾಕೈತಿ, ಎ ಎಮ್ ಡಿವೈಡೆಡ್ ಬೈ ಪಿ ಎನ್ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್. ಯಾಕಂದರೆ ಇಲ್ಲಿ ಎ ಬಿ ಡಿವೈಡ್ ಬೈ ಪಿ ಕ್ಯೂ ಐತಿ, ಇಲ್ಲಿ ಎ ಬಿ ಡಿವೈಡ್ ಬೈ ಪಿ ಕ್ಯೂ ಐತಿ. ಅವೆರಡು ಸಮಾನ ಬಂದರೆ ಇತ್ತ ಸೈಡಿನ ಬಲಭಾಗನೂ ಏನಾಗ್ತವೆ, ಎರಡು ಸಮಾನ ಆಗ್ತವೆ. ಈಗ ಇದನ್ನು ಈ ನಾಲ್ಕನ್ನು ಒಂದರೊಳಗೆ ಆದೇಶಿಸ್ಬೇಕು. ನೋಡ್ರಿ, ಒಂದರೊಳಗೆ ಆದೇಶಿಸಿದ್ರೆ ಏನಾಕೈತಿ, ಒಂದರೊಳಗೆ ಆದೇಶಿಸಿದ್ರೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ ಕ್ಯೂ ಆರ್ ಇಂಟು ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್. ಬಿ ಸಿ ಡಿವೈಡ್ ಬೈ ಕ್ಯೂ ಆರ್ ಇಂಟು ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಅಂತಂದ್ರೆ ಏನು ಬಂತು ನಮ್ಗೆ, ಬಿ ಸಿ ಇಂಟು ಬಿ ಸಿ ಅಂದರೆ ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಆರ್ ಸ್ಕ್ವೇರ್. ಇದೇನು, ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ. ಇದು ನಾವು ಸಾಧನೆ ಮಾಡಬೇಕಿತ್ತಲ್ಲ. ಇಷ್ಟು ಮಾಡಿದ್ರೆ ನಿಮ್ಗೆ 5 ಮಾರ್ಕ್ಸಿಂದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ರೀ ಇದು. 5 ಮಾರ್ಕ್ಸಿಂದ ನೋಡ್ರಿ. ಇದ್ರೊಳಗೆ ಏನು ಮಾಡಿದ್ವಿ ನಾವು, ನೋಡ್ರಿ ಪ್ರೂಫ್ ಇದನ್ನ ಇನ್ನೊಮ್ಮೆ ಹೇಳ್ಕೊಡ್ಲಿ ನಿಮ್ಗೆ. ತ್ರಿಭುಜ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಬಿ ಸಿ ಇಂಟು ಕ್ಯೂ ಎ ಎಮ್ 1/2 ಕ್ಯೂ ಆರ್ ಇಂಟು ಪಿ ಎನ್. 1/2 ಕ್ಯಾನ್ಸಲ್. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಇಂಟು ಎ ಎಮ್ ಡಿವೈಡೆಡ್ ಬೈ ಪಿ ಎನ್. ಇದಕ್ಕೆ 1 ಅಂತ ಕೊಡ್ರಿ. ನೆಕ್ಸ್ಟ್ ಏನು ಮಾಡ್ಕೋಬೇಕು ನೋಡ್ರಿ, ಇನ್ ಟ್ರಯಾಂಗಲ್ ಎ ಬಿ ಎಮ್ ಆ್ಯಂಡ್ ಟ್ರಯಾಂಗಲ್ ಪಿ ಕ್ಯೂ ಎನ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎನ್. ನೆಕ್ಸ್ಟ್ ಏನೈತಿ, ಆ್ಯಂಗಲ್ ಎಮ್ ಈಸ್ ಈಕ್ವಲ್ ಟು ಆ್ಯಂಗಲ್ ಎನ್ ಈಸ್ ಈಕ್ವಲ್ ಟು 90 ಡಿಗ್ರಿ ಬೈ ಕನ್ಸ್ಟ್ರಕ್ಷನ್. ಈಗೇನಾಯ್ತು, ಬೈ ಎ ಸಿಮಿಲ್ಯಾರಿಟಿ ಕ್ರೈಟೀರಿಯನ್ ಪ್ರಕಾರ ಏನಕ್ಕವು, ಟ್ರಯಾಂಗಲ್ ಎ ಬಿ ಎಮ್ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಎನ್. ಯಾವಾಗ ಎರಡು ಟ್ರಯಾಂಗಲ್ ಸಿಮಿಲರ್ ಆದ್ವು ಅಂದ್ರೆ ದೇರ್ ಕರೆಸ್ಪಾಂಡಿಂಗ್ ಟ್ರಯಾಂಗಲ್ಸ್ ಸೈಡ್ಸ್ ಏನಿರ್ತಾವೆ, ಪ್ರಪೋರ್ಷನಲ್ ಆಗಿರ್ತಾವೆ. ಎ ಎಮ್ ಡಿವೈಡೆಡ್ ಬೈ ಪಿ ಎನ್ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ. ಬೈ ಡಾಟಾ ನಮ್ಗೇನು ಗೊತ್ತೈತಿ, ನಮ್ಗೆ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಈಸ್ ಈಕ್ವಲ್ ಟು ಎ ಬಿ ಡಿವೈಡ್ ಬೈ ಪಿ ಕ್ಯೂ. ಇಲ್ಲೇನಾಯ್ತು, ಎ ಬಿ ಡಿವೈಡ್ ಬೈ ಪಿ ಕ್ಯೂ, ಇಲ್ಲಿ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಅಂದ್ರೆ ನೋಡ್ರಿ, ಫ್ರಮ್ 2 and 3 ನಮಗೇನಾಯಿತು, ಎ ಎಮ್ ಡಿವೈಡೆಡ್ ಬೈ ಪಿ ಎನ್ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್. ಸಬ್ಸ್ಟಿಟ್ಯೂಟಿಂಗ್ 4 ಇನ್ ಇಕ್ವೇಷನ್ 1, ಈ 4ಅನ್ನು ಇಕ್ವೇಷನ್ 1 ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಕೈತಿ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ ಕ್ಯೂ ಆರ್ ಇಂಟು ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಬಂತು. ಬಿ ಸಿ ಡಿವೈಡೆಡ್ ಬೈ ಬಿ ಸಿ ಇಂಟು ಬಿ ಅಂದರೆ ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಆರ್ ಸ್ಕ್ವೇರ್. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಆರ್ ಸ್ಕ್ವೇರ್. ದಿಸ್ ಈಸ್ ದ ಪ್ರೂಫ್. ನೋಡ್ರಿ, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಫೈನಲ್ ಮೋಸ್ಟ್ ಇಂಪಾರ್ಟೆಂಟ್ ಥಿಯರಮ್. ನೋಡ್ರಿ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಏನಿರ್ತೈತಿ, ಸಮನಾಗಿರ್ತೈತಿ. ಪ್ರೂವ್ ದ್ಯಾಟ್ ಇನ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ದ ಸ್ಕ್ವೇರ್ ಆಫ್ ದ ಹೈಪೋಟೆನಸ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಅದರ್ 2 ಸೈಡ್ಸ್. ಫಸ್ಟ್ ಸೇಮ್ ಇದ್ರೊಳಗೂ ಏನು ಮಾಡ್ಕೋಬೇಕು, ಡಯಾಗ್ರಾಮನ್ನು ತೊಗೊರಿ. ಡಯಾಗ್ರಾಮ್ ತೊಗೊಂಡ್ರೆ ಏನಾಕೈತಿ ನೋಡ್ರಿ, ಫಸ್ಟ್ ಏನು ಮಾಡಿರಿ, ಟ್ರಯಾಂಗಲ್ ತೊಗೊಂಡ್ರಿ. ಟ್ರಯಾಂಗಲ್ ಎ ಬಿ ಸಿ ನೋಡ್ರಿ, ತ್ರಿಭುಜ ಎ ಬಿ ಸಿ ಒಳಗೆ ಕೋನ ಎ ಬಿ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಇದು ದತ್ತ
ನೋಡಿರಿ ಡಾಟಾ ಏನು ಇನ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ. ನೆಕ್ಸ್ಟ್ ಸಾಧನೆ ಏನು ಮಾಡಬೇಕು? ವಿಕರ್ಣ ಅಂದರೆ ಇಲ್ಲಿ ಏನಾಗೈತಿ? ವಿಕರ್ಣ ಅಂದರೆ ಯಾವುದಿಲ್ಲ? ವಿಕರ್ಣ ಅಂದರೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಎ ಸಿ ಅನ್ನೋದಿಲ್ಲ ವಿಕರ್ಣ. ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ನೋಡಿರಿ ಇಲ್ಲೇನಾಯ್ತು? ಟು ಪ್ರೂವ್ ಒಳಗೆ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಈಗ ನಾವೊಂದು ರಚನೆ ಮಾಡ್ಕೋಬೇಕು. ಏನು ಮಾಡ್ಕೋಬೇಕಂದ್ರೆ ಈ ಬಿ ಡಿ ಲಂಬ ಎ ಸಿಗೆ ಎಳಿಬೇಕು. ಒಂದು ಲಂಬವನ್ನು ಎಳಿಬೇಕು. ನೋಡಿರಿ ಬಿ ಡಿ ಲಂಬ ಎ ಸಿಯನ್ನು ರಚಿಸಬೇಕು. ಕನ್ಸ್ಟ್ರಕ್ಷನ್ ಡ್ರಾ ಬಿ ಡಿ ಪರ್ಪ್ಯಾಂಡಿಕ್ಯುಲರ್ ಟು ಬಿ ಸಿ. ನೆಕ್ಸ್ಟ್ ಏನು ಮಾಡಬೇಕು? ಸಾಧನೆ ಒಳಗೆ ಒಂದು ಕಡೆ ಹೇಳಿಕೆ ಬರೀಬೇಕು, ಇನ್ನೊಂದು ಕಡೆ ಕಾರಣ ಬರೀಬೇಕು. ನೋಡಿರಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಬಿಗಳಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ಎ ಡಿ ಬಿ ಇದ್ರೊಳಗೆ ಏನಕ್ಕೈತಿ? ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಬಿಗಳಲ್ಲಿ ಕೋನ ಎ ಬಿ ಸಿ ಈಸ್ ಈಕ್ವಲ್ ಟು ಕೋನ ಎ ಡಿ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಕೋನ ಎ ಬಿ ಎ ಡಿ ಇದೊಂದು ಉಭಯ ಸಾಮಾನ್ಯ, ಎರಡಕ್ಕೂ ಕಾಮನ್ ಆ್ಯಂಗಲ್ ಇದು. ಹೌದಾ? ಉಭಯ ಸಾಮಾನ್ಯ ಆಯ್ತು. ನೆಕ್ಸ್ಟ್ ಕೋನ ಎ ಬಿ ಸಿ ನೋಡಿರಿ ಸಮರೂಪ ಇದಕ್ಕೈತಿ. ತ್ರಿಭುಜ ಎ ಬಿ ಸಿ ಸಮರೂಪ ಇದಕ್ಕೈತಿ. ತ್ರಿಭುಜ ಎ ಡಿ ಬಿಗೆ ಐತಿ. ಯಾವಾಗಿದು ಸಮರೂಪ ಆತಂದ್ರೆ ಅವುಗಳ ಅನುರೂಪ ಭಾಗಗಳೇನಿರ್ತಾವೆ? ಸಮಾನುಪಾತ. ಕೋ ಸಮರೂಪತೆ ಒಳಗೆ ಏನಾಕೈತಿ? ಎ ಬಿ ಡಿವೈಡೆಡ್ ಬೈ ಎ ಡಿ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಎ ಬಿ. ನೋಡಿರಿ ಸ್ಟೇಟ್ಮೆಂಟು ಒಂದು ಕಡೆ ರೀಸನ್ ಬರೀಬೇಕು. ಕಂಪೇರ್ ಮಾಡಿರಿ. ಕಂಪೇರ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಎ ಡಿ ಬಿ. ಆ್ಯಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಡಿ ಬಿ ಈಸ್ ಈಕ್ವಲ್ ಟು 90. ಹೌದು. ನೆಕ್ಸ್ಟ್ ನೋಡಿರಿ ಬಿ ಎ ಡಿ ಆ್ಯಂಗಲ್ ಬಿ ಎ ಡಿ ಈಸ್ ಎ ಕಾಮನ್ ಬೈ ಡಾಟಾ ಆ್ಯಂಡ್ ಕನ್ಸ್ಟ್ರಕ್ಷನ್. ನೆಕ್ಸ್ಟ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಎ ಸಿಮಿಲರ್ ಟು ಟ್ರಯಾಂಗಲ್ ಎ ಡಿ ಬಿ. ದೇರ್ಫೋರ್ ಎ ಬಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಎ ಬಿ ಬೈ ಎ ಸಿಮಿಲ್ಯಾರಿಟಿ. ಯಾವಾಗ ಟು ಟ್ರಯಾಂಗಲ್ ಆರ್ ಇಕ್ವಿ ಆ್ಯಂಗ್ಯುಲರ್ ಸಿಮಿಲರ್ ಆದ್ವಂದ್ರೆ ಅದರದ್ದು ಸೈಡ್ಸ್ ಏನಿರ್ತಾವೆ? ಪ್ರಪೋರ್ಷನಲ್ ಇರ್ತಾವೆ. ನೆಕ್ಸ್ಟ್ ನೋಡಿರಿ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಇಂಟು ಎ ಡಿ. ಇದಕ್ಕೆ 1 ಅಂತ ಕೊಡ್ರಿ. ನೆಕ್ಸ್ಟ್ ಏನು ಮಾಡ್ಕೋಬೇಕು ನೋಡಿರಿ. ಇನ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಎ ಬಿ ಡಿ ಸಿಗಳಲ್ಲಿ ಕೋನ ಎ ಬಿ ಸಿ ಈಸ್ ಈಕ್ವಲ್ ಟು ಕೋನ ಬಿ ಡಿ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಹೌದಾ? ಕೋನ ಎ ಬಿ ಸಿ ಇದೊಂದು ಉಭಯ ಸಾಮಾನ್ಯ ದತ್ತ ಮತ್ತು ರಚನೆಯಿಂದ. ಕೋನ ತ್ರಿಭುಜ ಬಿ ಡಿ ಸಿ ಎರಡು ಏನಿದ್ವು ಸಮರೂಪ ಆದವು. ಯಾಕಂದ್ರೆ ಇವು ಸಮಕೋನೀಯ ತ್ರಿಭುಜ. ಆದ್ದರಿಂದ ಇದೇನು ತೋರಿಸ್ತೈತೆ ಅಂದರೆ ಯಾವಾಗ ಇವು ಸಮರೂಪ ಆದವು ಅಂದ್ರೆ ಅವುಗಳ ಅನುರೂಪ ಭಾಗಗಳೇನಿರ್ತಾವೆ? ಸಮಾನುಪಾತವಾಗಿರ್ತಾವೆ. ಬಿ ಸಿ ಡಿವೈಡೆಡ್ ಬೈ ಡಿ ಸಿ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಬಿ ಸಿ. ಹೌದಾ? ಎ ಸಿ ಡಿವೈಡೆಡ್ ಬೈ ಬಿ ಸಿ. ದೇರ್ಫೋರ್ ಇದು ಏನು ಇಂಪ್ಲೈಸ್ ಮಾಡ್ತೈತಿ? ಬಿ ಸಿ ಡಿವೈಡೆಡ್ ಬೈ ಡಿ ಸಿ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಸಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಪ್ಲಸ್ ಎ ಸಿ ಇಂಟು ಡಿ ಸಿ. ದಿಸ್ ಈಸ್ 2. 1 + 2 ಮಾಡಿದರೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಕ್ಕೈತಿ? ಎ ಸಿ ಇಂಟು ಎ ಡಿ ಪ್ಲಸ್ ಎ ಸಿ ಇಂಟು ಡಿ ಸಿ. ಎ ಸಿ ಕಾಮನ್ ತೆಗೆದ್ರೆ ಇಲ್ಲೇನು ಬಿಡ್ತು? ಎ ಡಿ ಪ್ಲಸ್ ಡಿ ಸಿ. ಎ ಡಿ ಪ್ಲಸ್ ಡಿ ಸಿ ಅಂದ್ರೇನು? ಎ ಸಿ. ಅದಕ್ಕೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು ಬಂತು? ಎ ಸಿ ಸ್ಕ್ವೇರ್. ಇದನ್ನು ನಾವು ಪ್ರಮೇಯ ಸಾಧನೆ ಮಾಡಿದ್ವಿ. ನೆಕ್ಸ್ಟ್ ನೋಡಿರಿ ಇಲ್ಲಿ ನೋಡಿರಿ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಇಂಟು ಎ ಡಿ 1 ಅಂತ ಮೆನ್ಷನ್ ಮಾಡಿರಿ. ಕಂಪೇರ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಬಿ ಡಿ ಸಿ. ಆ್ಯಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಡಿ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಹೌದಾ? ನೆಕ್ಸ್ಟ್ ಆ್ಯಂಗಲ್ ಎ ಸಿ ಬಿ ಈಸ್ ಎ ಕಾಮನ್. ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಬಿ ಡಿ ಸಿ ಇಕ್ವಿ ಆ್ಯಂಗ್ಯುಲರ್ ಟ್ರಯಾಂಗಲ್. ಯಾವಾಗ ಇವು ಸಿಮಿಲರ್ ಆದ್ವು ಅಂದ್ರೆ ಬಿ ಸಿ ಡಿವೈಡೆಡ್ ಬೈ ಡಿ ಸಿ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಬಿ ಸಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಇಂಟು ಡಿ ಸಿ. ದಿಸ್ ಈಸ್ 2.
1 + 2 ಮಾಡಿದರೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಇಂಟು ಎ ಡಿ ಪ್ಲಸ್ ಎ ಸಿ ಇಂಟು ಡಿ ಸಿ. ಎ ಸಿ ಕಾಮನ್ ತೆಗೆದ್ರೆ ಎ ಡಿ ಪ್ಲಸ್ ಡಿ ಸಿ. ಎ ಡಿ ಪ್ಲಸ್ ಡಿ ಸಿ ಅಂದ್ರೆ ಎ ಸಿ. ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ನೋಡಿರಿ, ಇಷ್ಟು ಇದೇನಿದು ಇದನ್ನು 4 ಮಾರ್ಕ್ಸಿಂದು ಪ್ರಮೇಯ. ಇವತ್ತೇನು ಮಾಡ್ಸೇನಲ್ಲ ನಾ ಇಂಪಾರ್ಟೆಂಟ್ ಏನೇನು ಪ್ರಮೇಯಗಳು ಬರ್ತಾವಲ್ಲ ಅಷ್ಟು ಇಂಪಾರ್ಟೆಂಟ್ ಪ್ರಮೇಯಗಳನ್ನ ಮಾಡ್ಸೀನಿ. ಇದಿಷ್ಟನ್ನು ನೀವು ಒಂದು ಬಿಟ್ಟು 2 ಸಲ ರಿವಿಷನ್ ಮಾಡಿಕೊಂಡು ಎಕ್ಸಾಮ್ ಬರೋ ಥರನೂ ಪರ್ಫೆಕ್ಟ್ ಮಾಡ್ಕೊತ ಹೋದ್ರೆ 3 ಇಂದ 4 ಮಾರ್ಕ್ಸ್ ನಿಮ್ಮ ಕೈಯಾಗಿದ್ದಂಗೆ. ಇವತ್ತಿನ ನಮ್ಮ ಚಾನಲ್ ನಿಮ್ಗೆ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಏನು ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.